ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ವಿಶೇಷವಾದಂತಹ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಮತ್ತು ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳೆಲ್ಲ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಒಂದು ಗ್ರಹಗಳು, ಮಾಸ ವಿಶೇಷತೆಗಳು, ಅದೆಲ್ಲವನ್ನ ಸಹ ನಾವೀಗ ಗಮನಿಸೋಣ. ಮೊದಲನೇದಾಗಿ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. 3ನೇ ತಾರೀಕು 2ನೇ ತಿಂಗಳು 2026 ಕುಂಭ ರಾಶಿಗೆ ಬುಧನು ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 5ನೇ ತಾರೀಕು 2ನೇ ತಿಂಗಳು 2026 ಶುಕ್ರನು ಕುಂಭ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂತದ್ದು. 12ನೇ ತಾರೀಕು 2ನೇ ತಿಂಗಳು 2026 ರವಿಯು ಕುಂಭ ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇದ್ದಾನೆ. ಇನ್ನು 23ನೇ ತಾರೀಕು 2ನೇ ತಿಂಗಳು 2026 ಕುಂಭರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಅದರ ಜೊತೆಗೆ 2026 ಫೆಬ್ರವರಿ ತಿಂಗಳ ಮಾಸ ವಿಶೇಷತೆಗಳನ್ನ ನಾವೇನು ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ಈ ತಿಂಗಳಲ್ಲಿ ಇರ್ತಕ್ಕಂತಹ ಗ್ರಹಣ ನೋಡಿ. 17ನೇ ತಾರೀಕು ಅಮಾವಾಸ್ಯೆಯ ದಿವಸ ನಿಮಗೆ ಸೂರ್ಯಗ್ರಹಣವು ಸಂಭವಿಸ್ತಾ ಇದೆ. ನೋಡಿ, 2026 ಕ್ಯಾಲೆಂಡರ್ ವರ್ಷದ ಈ ಒಂದು ತಿಂಗಳಲ್ಲಿ ಮೊದಲನೇದಾಗಿ ನಮಗೆ ಇರ್ತಾ ಇರುವಂತಹದ್ದು ವಿಶೇಷವಾಗಿ ಸೂರ್ಯಗ್ರಹಣ, 2026 ಮೊದಲ ಗ್ರಹಣ. ಆದ್ರೆ ಈ ಒಂದು 2026 ಫೆಬ್ರವರಿ ತಿಂಗಳ 17ನೇ ತಾರೀಕಿನ ಈ ಗ್ರಹಣ ಏನಿದೆ, ಭಾರತದಲ್ಲಿ ಗೋಚಾರವಾಗೋದಿಲ್ಲ. ಹಾಗಾಗಿ ನಮಗೆ ಗ್ರಹಣದ ಆಚರಣೆ ಇಲ್ಲ. ಆದ್ರೆ ಯೂನಿವರ್ಸಲ್ ಅಲ್ಲಿ ಯಾವ್ಯಾವ ರೀತಿಯಾಗಿ ಗ್ರಹಣದ ಎಫೆಕ್ಟ್ ಗಳಾಗಬೇಕು, ಆ ಒಂದು ಎಫೆಕ್ಟ್ ಗಳಂತೂ ಆಗೇ ಆಗತ್ತೆ. ಆಯಾ ರಾಶಿಗಳಿಗೆ, ಆಯಾ ಸ್ಥಾನಗಳಲ್ಲಿ ವಾಸ ಮಾಡ್ತಾ ಇರುವಂತಹವರಿಗೆ ಖಂಡಿತವಾಗಿಯೂ ಆ ಒಂದು ಗ್ರಹಣದ ಎಫೆಕ್ಟ್ ಅನ್ನುವಂತಹದ್ದು ಇರುತ್ತೆ. ನಮಗೆ ಗೋಚಾರವಿಲ್ಲ ಮತ್ತು ಆಚರಣೆ ಭಾರತಕ್ಕೆ ಮಾತ್ರ ಇಲ್ಲ, ಮತ್ತು ವಿಶ್ವದ ನಾನಾ ಭಾಗಗಳಲ್ಲಿ ಅದು ಕಾಣಿಸುತ್ತೆ. ಆ ಕಾಣಿಸುವಂತಹ ಜಾಗಗಳಿಗೆ ಫಲಾನುಫಲಗಳು ಇದ್ದಾವೆ. ಇನ್ನು ಅದೇ ರೀತಿಯಾಗಿ ನೋಡೋದಾಯ್ತು ಅಂದ್ರೆ, ಈ ಒಂದು ವಿಶೇಷವಾದಂತಹ ಫೆಬ್ರವರಿಯ ತಿಂಗಳು ನಿಮಗೆ 1ನೇ ತಾರೀಕಿನಂದು ಪೌರ್ಣಮಿ ತಿಥಿ, ಭಾನುವಾರದ ದಿವಸ ಪೌರ್ಣಮಿ ತಿಥಿಯಿಂದ ಶುರುವಾದ್ರೆ ಅದನ್ನು ಭರತನ ಹುಣ್ಣಿಮೆ ಅಂತ ಕರಿತೀವಿ. ನೋಡಿ, ತಿಂಗಳು ಶುರುವಾಗ್ತಾ ಇರೋದೇ ಹುಣ್ಣಿಮೆಯಿಂದ ಮತ್ತು ಮಧ್ಯಭಾಗಕ್ಕೆ ಅಮಾವಾಸ್ಯೆ. ಈ 15 ದಿವಸಗಳೇನಿದ್ದಾವಲ್ಲ, ಈ ಹುಣ್ಣಿಮೆಯಿಂದ ಅಮಾವಾಸ್ಯೆ ಮತ್ತು ಅಮಾವಾಸ್ಯೆಯಿಂದ ಮತ್ತೊಂದು ಪೌರ್ಣಮಿ ಬರುವಂತಹ ದಿವಸ, ಈ ಗ್ರಹಣದ ನಡುವೆ ಎಫೆಕ್ಟ್ಗಳು ಉಂಟಾಗ್ಬಿಡತ್ತೆ. ಆ ಗ್ರಹಣದ ಫಲಾನುಫಲಗಳನ್ನ ಅದಕ್ಕೆ ಸಪರೇಟ್ ಮತ್ತೊಂದು ವಿಡಿಯೋ ಮಾಡಿ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ರೀತಿಯಾದಂತಹ ಫಲಾನುಫಲಗಳು ಸಿಗಬಹುದು ಅನ್ನೋದನ್ನ ಗ್ರಹಣದ ವಿಚಾರದಲ್ಲಿ ತಿಳ್ಕೊಳ್ಳೋಣ, ಮತ್ತು ಗ್ರಹಣದ ಎಫೆಕ್ಟ್ಸ್ ಗಳು ಏನೇನಾಗಬಹುದು ಅಂತ ಅದಕ್ಕೆ ಬೇರೆ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಮಾಸ ಭವಿಷ್ಯವಾಗಿರೋದ್ರಿಂದ ಮಾಸದ ವಿಶೇಷತೆಗಳನ್ನ ನೋಡ್ಕೊಳ್ಳೋಣ. ನೆಕ್ಸ್ಟ್ 5ನೇ ತಾರೀಕು 2ನೇ ತಿಂಗಳು 2026 ಸಂಕಷ್ಟಹರ ಚತುರ್ಥಿ ಇರ್ತಕ್ಕಂಥದ್ದು, ಮತ್ತು ಕುಂಭ ಸಂಕ್ರಮಣವಾಗ್ತದೆ 13ನೇ ತಾರೀಕಿನಂದು. ಅದೆಲ್ಲ ಉತ್ತಮವಾಗಿರ್ತಕ್ಕಂತಹ ವಿಶೇಷ. ಮತ್ತು ಶನಿ ಪ್ರದೋಷ 14ನೇ ತಾರೀಕು ಶನಿವಾರ ಇರತಕ್ಕಂತಹದ್ದು, ಶನಿ ಪ್ರದೋಷ ಇದೆ. ಅದೇ ರೀತಿಯಾಗಿ ಒಂದು ವಿಶೇಷವಾಗಿ ಶನಿಶ್ಚರ ಜಯಂತಿಯು 15ನೇ ತಾರೀಕಿನಂದು ಇರುವಂತಹದ್ದು. ಇದೆಲ್ಲವೂ ಸಹ ನಿಮಗೆ ಅನುಕೂಲತೆಗಳು ಜಾಸ್ತಿ ಆಗಲಿ. ಶನಿಶ್ಚರ ದೇವರನ್ನ ಪೂಜನೆ ಮಾಡಿ, ಅದ್ರ ಜೊತೆಗೆ ಆರಾಧನೆ ಮಾಡಿ, ಹನುಮದೇವರ ಮತ್ತು ನರಸಿಂಹದೇವರು, ಈಶ್ವರ ದೇವರ ಪೂಜೆ ಆರಾಧನೆಗಳನ್ನು ಮಾಡಿ ಶನಿಕಾಟದಿಂದ ದೂರ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇನ್ನು 17ನೇ ತಾರೀಕು ಇರತಕ್ಕಂತಹದ್ದು ಶಿವರಾತ್ರಿ. ಈ ಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಆ ಪರಮೇಶ್ವರನ ಅನುಗ್ರಹ ಉಂಟಾಗಲಿ ಅಂತ ಹೇಳ್ತಾ, ಈ ಅಮಾವಾಸ್ಯೆಯ ಶುಭ ಸಂದರ್ಭ, ಗ್ರಹಣದ ಶುಭ ಸಂದರ್ಭ
ಶುಭ ಸಂದರ್ಭ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ನೋಡಿ, ಗ್ರಹಣ ಕಾಲದಲ್ಲಿ ನೀವು ಸಿದ್ಧಿ ಮಾಡ್ಕೊಳ್ಳೋದು, ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಳುವಂತಹದ್ದು, ಗ್ರಹಣದ ಸಮಯದಲ್ಲಿ ದೇವತೆಗಳನ್ನ ಉಳಿಸ್ಕೊಳ್ಳೋದು ಬಹಳ ಸುಲಭ. ಹಾಗಾಗಿ ಇದು ಪರ್ವಕಾಲ, ಶಿವರಾತ್ರಿಯ ಈ ಶುಭ ಸಂದರ್ಭದಲ್ಲಿ ಮಂಗಳವಾರ ದಿವಸ ನಿಮ್ಗೆ ಬಹಳ ಅನುಕೂಲತೆಗಳು ಉಂಟಾಗ್ಲಿ ಅಂತ ಹೇಳಿ ನಾವು ಸಹ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಮಾಸ ವಿಶೇಷತೆಗಳಾಗಿದ್ದಿರಬಹುದು, ಗ್ರಹದ ಬದಲಾವಣೆಗಳನ್ನೆಲ್ಲ ತಿಳ್ಕೊಂಡಿದ್ದೀರಿ. ಅದೇ ರೀತಿಯಾಗಿ ನಿಮ್ಮೆಲ್ಲರಿಗೂ ಸಹ ಅನುಕೂಲತೆಗಳು ಉಂಟಾಗ್ಲಿ. ಇನ್ನು ಮಾಸ ಭವಿಷ್ಯದ ಬಗ್ಗೆ ಗಮನ ಹರಿಸೋಣ. ಗ್ರಹದ ಈ ಚಲನೆಗಳಿಂದಾಗಿ ಯಾವ ರೀತಿಯಾಗಿ ನಿಮಗೆ ಮಾಸದ ಭವಿಷ್ಯವು ಇದೆ ಅನ್ನೋದನ್ನ ನೋಡೋಣ. ಇನ್ನು ಧನಸ್ಸು ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋದಾಯ್ತು ಅಂದ್ರೆ ನೋಡಿ, ರವಿ, ರಾಹು, ಬುಧ, ಶುಕ್ರ, ಅದೇ ರೀತಿಯ ಕುಜ, ಒಟ್ಟಾರೆಯಾಗಿ ನಿಮಗೆ 5 ಗ್ರಹ ಯೋಗ ಕೂಟಗಳು ಉಂಟಾಗ್ತಾ ಇದೆ ತೃತೀಯ ಸ್ಥಾನದಲ್ಲಿ. ಮತ್ತು ಅರ್ಧಾಷ್ಟಮ ಶನಿಯ ಪೀಡೆ ಸಹ ನಡೀತಾ ಇದೆ. ಇನ್ನು ಭಾಗ್ಯಸ್ಥಾನದ ಕೇತು. ಇಷ್ಟೆಲ್ಲಾ ತೊಂದರೆಗಳಿದ್ದರೂ ಸಹ ನಿಮ್ಮನ್ನ ನೇರವಾಗಿ ಕಾಪಾಡ್ತಾ ಇರತಕ್ಕಂಥದ್ದಾದ್ರೂ ಏನಪ್ಪಾ ಅಂತ ಹೇಳಿದ್ರೆ ಗುರುವಿನ ಅನುಗ್ರಹ, ನೇರ ಸಪ್ತಮ ದೃಷ್ಟಿ. ನಿಮ್ಮ ಕಷ್ಟಗಳು ಬರ್ತಿಲ್ಲ ಅಂತ ಅಲ್ಲ, ನೋವುಗಳಾಗ್ತಿಲ್ಲ ಅಂತ ಅಲ್ಲ, ತುಂಬಾ ಹಿಂಸೆಗಳನ್ನ ಜೀವನದಲ್ಲಿ ಅನುಭವಿಸ್ತಾ ಇಲ್ಲ ಅಂತ ಏನೂ ಇಲ್ಲ. ಎಲ್ಲವೂ ಬರ್ತಾ ಇದೆ, ಪ್ರತಿಯೊಂದೂ ನಿಮಗೆ ಸಿಗ್ತಾ ಇದೆ. ಆದ್ರೆ ಎಲ್ಲದನ್ನು ದಾಟ್ಕೊಂಡು ಹೋಗುವಂತಹ ಶಕ್ತಿ ಭಗವಂತ ನಿಮಗೆ ಕೊಟ್ಟಿದ್ದಾನೆ ಗುರುವಿನ ಅನುಗ್ರಹದ ಮೂಲಕವಾಗಿ. ಹಾಗಾಗಿ ಈ ಒಂದು ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಯಾವ ರೀತಿಯಾಗಿರತಕ್ಕಂತಹ ಒಂದು ಫಲಾನುಫಲಗಳು ಸಿಗಬಹುದು ಅನ್ನೋದನ್ನ ಈಗ ಗಮನಿಸೋಣ. ನೋಡಿ, ಈ ತಿಂಗಳಲ್ಲಿ ನಿಮಗೆ ಎಷ್ಟೋ ಪ್ರಯತ್ನಗಳು ಪಟ್ಟರೂ ಸಹ ಕೊನೆ ಹಂತದಲ್ಲಿ ನಿಮ್ಮ ಪ್ರಯತ್ನಗಳು ಹಾಳಾಗುವ ಸಾಧ್ಯತೆಗಳಿದ್ದಾವೆ. ಚಿಂತೆಗಳು, ವ್ಯಾಕುಲತೆಗಳು ಅತಿ ಹೆಚ್ಚಿಗೆ ನಿಮ್ಮನ್ನ ಆವರಿಸಿಕೊಳ್ಳುವ ಸಾಧ್ಯತೆಗಳಿದ್ದಾವೆ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅರಿವಿಲ್ಲದ ಹಾಗೆ ನೀವು ತಪ್ಪು ಹೆಜ್ಜೆಯನ್ನ ಇಡುವ ಸಾಧ್ಯತೆಯೂ ಸಹ ಇದೆ. ಬಂಧು ಬಾಂಧವರಲ್ಲಿ ಬಹಳಷ್ಟು ನಿಮ್ಮ ಮೇಲೆ ಅಸಡ್ಡೆಯಾಗಿರ್ತಕ್ಕಂತಹ ಮಾತುಗಳು, ತಿರಸ್ಕಾರದ ಮಾತುಗಳು, ನಿಮ್ಮನ್ನ ಎಲ್ಲೋ ಒಂದು ಹಂತಕ್ಕೆ ಕೆಳಮಟ್ಟದಲ್ಲಿಟ್ಟು ಮಾತನಾಡುವಂತಹ ಮಾತುಗಳು, ಇದೆಲ್ಲವೂ ಸಹ ನಡೆಯುತ್ತೆ. ಧೈರ್ಯಗಿಡೋದು ಬೇಡ. ಯಾರೇನಾದ್ರೂ ಮಾತಾಡ್ಕೊಳ್ಳಿ, ಎಲ್ಲರ ಹತ್ರ ಹೋಗಿ ನಾವು ಸರಿ ಇದ್ದೀವಿ, ನಾವು ಆ ಕೆಲಸ ಮಾಡಿಲ್ಲ, ನಾವು ಕೆಟ್ಟವರಲ್ಲ ಅಂತ ಹೇಳ್ಕೊಂಡು ಬೋರ್ಡ್ ಹಾಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಮತ್ತು ಬೇಕಾಗಿಲ್ಲ. ನೀವು ಸರಿಯಾಗಿದ್ರೆ ಸಾಕು. ನಿಮ್ಮ ಮನಸ್ಸು ಚುಚ್ಚತ್ತೆ, ನೀವು ತಪ್ಪು ಮಾಡಿದಾಗ ಚುಚ್ಚತ್ತೆ ಪ್ರತಿಯೊಬ್ಬರಿಗೂ. ಅದನ್ನ ಸರಿ ಮಾಡ್ಕೊಳ್ಳಿ, ಸಾಕು. ಇನ್ನು ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ವ್ಯಾಪಾರದಲ್ಲಾಗ್ಲಿ, ಉದ್ಯೋಗದಲ್ಲಾಗ್ಲಿ ಸರಿಯಾಗಿರತಕ್ಕಂತಹ ಬೆಳವಣಿಗೆ ಸಾಧ್ಯ ಇಲ್ಲ. ಕೆಲವೊಬ್ರು ಏನ್ ಮಾಡ್ತಾರೆ, ಕಮೆಂಟ್ ನಲ್ಲಿ ಬಂದು ಹೇಳ್ತಾ ಇರ್ತಾರೆ, ನಿಮ್ಗೆ ಸರಿಯಾಗಿ ಒಳ್ಳೇದ್ ಹೇಳಲ್ವಾ ಅಂತ. ಒಳ್ಳೇದನ್ನ ಹೇಳಬೇಕಾಗಿಲ್ಲ ಅಥವಾ ಕೆಟ್ಟದ್ದನ್ನು ಹೇಳಬೇಕಾಗಿಲ್ಲ. ಏನಿದೆಯೋ ಅದನ್ನ ಹೇಳ್ತಾ ಇದ್ದೀವಿ. ನೀವು ಕಮೆಂಟ್ಗಳನ್ನ ಹಾಕಿದ ತಕ್ಷಣವೇ ನಿಮಗೆ ಒಳ್ಳೆ ಫಲಗಳನ್ನಂತೂ ಖಂಡಿತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರೂ ಪಾಪ ಯೋಚನೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಚಿಂತೆ ಇಲ್ಲ. ಮೊದಲು ಮನುಷ್ಯನಿಗೆ ಸತ್ಯ ಏನು, ವಾಸ್ತವತೆ ಏನು ಅನ್ನೋದು ಅರ್ಥವಾಗಬೇಕು. ಅರ್ಥವಾದ ನಂತರವೇ ಜೀವನನ ಮುಂದುವರಿಸ್ಕೊಂಡು ಹೋಗೋಕ್ ಸಾಧ್ಯವಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಇದು ಗೋಚಾರದ ಫಲಗಳನ್ನ ನಾವು ಹೇಳ್ತಾ ಇರೋದೇ ಹೊರತು ನಿಮ್ಮ ಜನ್ಮಜಾತಕದ ವಿಶ್ಲೇಷಣೆ ಅಲ್ಲ. ನಿಮ್ಮ ಜನ್ಮಜಾತಕದಲ್ಲಿ ಶುಭ ರೀತಿಯಾದ ಗ್ರಹದ ದಶಾಭುಕ್ತಿಗಳು ನಡೀತಾ ಇದ್ರೆ ಖಂಡಿತ ನಿಮಗೆ ಉತ್ತಮವಾದ ಅಂಶಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ, ಕೆಟ್ಟ ಅಂಶಗಳು ಕಡಿಮೆ ಪ್ರಮಾಣದಲ್ಲಿ ನಡೆಯುತ್ತೆ. ಹಾಗಾಗಿಯೇ ಈ ಒಂದು ಸಂದರ್ಭದಲ್ಲಿ ನೀವೇನ್ ಮಾಡ್ಕೋಬೇಕು ಅಂತಂದ್ರೆ, ಮೊದಲು ನಿಮ್ ಜನ್ಮಜಾತಕವನ್ನು ತೋರಿಸ್ಕೊಳ್ಳಿ. ನಿಮ್ ಜನ್ಮಜಾತಕದಲ್ಲಿ ಯಾವ ರೀತಿಯಾದ ಟೈಮ್ ನಡೀತಿದೆ, ಒಳ್ಳೇದ್ ನಡೀತಿದ್ರೆ ಸಂತೋಷ, ಕೆಟ್ಟದ್ ನಡೀತಿದ್ರೆ ಅದಕ್ಕೆ ಬೇಕಾದ ಪರಿಹಾರ ದಾರಿಗಳನ್ನ ಹುಡುಕೊಳ್ಳಿ. ಅದರಿಂದ ಒಳ್ಳೇದೇ ಆಗುತ್ತೆ. ಮುಂದಿನ ದಿನಮಾನಗಳಲ್ಲಿ ವಾಟ್ಸ್ಆಪ್ ನ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಸಂಪೂರ್ಣವಾದ ಮಾಹಿತಿ ತಗೊಂಡು ಬಂದು ಭೇಟಿ ಮಾಡಿ. ಅದೇ ರೀತಿಯಾಗಿ ಹೊಸ ಇನ್ವೆಸ್ಟ್ಮೆಂಟ್ ಗಳನ್ನ ಈ ತಿಂಗಳು ನೀವು ಮಾಡ್ಕೊಳಕ್ ಹೋಗೋದು ಬೇಡ. ಸಾಲ ಬಾಧೆ ಸ್ವಲ್ಪ ಜಾಸ್ತಿ ಆಗಬಹುದು. ಸಾಲವನ್ನ ಮಾಡ್ಬೇಕಾದಾಗ ಮತ್ತು ಸಾಲ ತಗೊಳ್ಬೇಕಾದಾಗ, ಸಾಲ ಕೊಡ್ಬೇಕಾದಾಗ ಯೋಚನೆ ಮಾಡಿ ಮುಂದೆ ಹೆಜ್ಜೆಯನ್ನ ಇಡಿ. ಸುಮ್ಮನೆ ದುಡ್ಡು ಕಾಸಿನ ವಿಚಾರಗಳಲ್ಲಿ ಸಿಕ್ಕಾಕೊಳಕ್ ಹೋಗೋದು ಬೇಡ.
ಮತ್ತು ಎಷ್ಟೇ ಕೆಲಸಗಳಿಗೆ ನೀವು ಟ್ರೈ ಮಾಡಿದ್ರು ಸಹ ಅಡ್ಡಿ ಆತಂಕಗಳು ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಹುಷಾರು ಹುಷಾರು ಹುಷಾರು. ಜೊತೆಗೆ ಈ ತಿಂಗಳ 17ನೇ ತಾರೀಕು ಸೂರ್ಯಗ್ರಹಣ ಬೇರೆ ನಡೀತದೆ, ಅಮಾವಾಸ್ಯೆಯ ದಿವಸ. ನಮ್ಮ ಭಾರತದಲ್ಲಿ ಗೋಚಾರ ಇಲ್ಲ, ಹಾಗಾಗಿ ನಮಗೆ ಆಚರಣೆ ಇಲ್ಲ. ಆದ್ರೂ ಅಮಾವಾಸ್ಯೆಯ ಪರ್ವಕಾಲದಲ್ಲಿ ಗ್ರಹಣವೂ ಸಹ ನಭೋಮಂಡಲದಲ್ಲಿ ನಡೆಯುತ್ತೆ. ಆ ಶುಭ ಸಂದರ್ಭದಲ್ಲಿ ಸರ್ವ ಕಾರ್ಯ ಸಿದ್ಧಿ ಮೂಲಿಕಾ ತಾಯತ ಬೆಳ್ಳಿ ತಾಯ್ತ ಅದು. ಸೊ ಹಾಗಾಗಿ ನಿಮ್ಗೆ ಆ ಬೆಳ್ಳಿ ತಾಯ್ತ ನಿಮ್ಮ ದೇಹದಲ್ಲಿ ತರಿಸ್ಕೊಳ್ಳಿ. ಹಲವು ಮೂಲಿಕೆಗಳನ್ನ ಗ್ರಹಣ ಕಾಲದಲ್ಲಿ ಸೇರಿಸಿ ಮಾಡತಕ್ಕಂಥದ್ದು. ಅದರಿಂದ ಏನಾಗುತ್ತೆ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಇನ್ನಷ್ಟು ಪ್ರಗತಿ, ಕಿರಿಕಿರಿಗಳಿಂದ ದೂರವಾಗ್ತಕ್ಕಂಥದ್ದು, ಎಣಿಸಿದ ಕೆಲಸ ಸರಿಯಾಗಿ ಆಗ್ತಕ್ಕಂಥದ್ದು. ಹೀಗೆ ಹಲವು ವಿಚಾರಗಳಲ್ಲಿ ನಿಮ್ಗೆ ನೆಮ್ಮದಿಯನ್ನ ತಂದು ಕೊಡೋದಾಗತ್ತೆ. ದೃಷ್ಟಿ ದೋಷವಾಗ್ಬೋದು, ಕೃತಮ ದೋಷಗಳು, ಮಾಟ ಮಂತ್ರ, ಸಣ್ಣ ಪುಟ್ಟದ್ದು ನೆಗೆಟಿವ್ ವೈಬ್ಸ್ ಗಳೆಲ್ಲ ಬರದೆ ಇರುವ ಹಾಗೆ ಆಗ್ತಕ್ಕಂಥದ್ದು. ಈ ರೀತಿಯಾಗೆಲ್ಲ ನಿಮ್ಗೆ ಚೆನ್ನಾಗಿ ಆಗತ್ತೆ. ಸೊ ಹಾಗಾಗಿ ಗ್ರಹಣ ಕಾಲದಲ್ಲಿ, ಬೇರೆ ಅಮಾವಾಸ್ಯೆ ಮಾಮೂಲಿಯಾಗಿ ಮಾಡ್ತೀವಿ, ಆದ್ರೆ ಈ ಒಂದು ಗ್ರಹಣ ಬಂದಿರುವಂತಹ ಸಂದರ್ಭದ ಅಮಾವಾಸ್ಯೆ ತುಂಬಾನೇ ಚೆನ್ನಾಗಿದೆ. ಹಾಗಾಗಿ 17ನೇ ತಾರೀಕು 2ನೇ ತಿಂಗಳು 2026 ವಿಶೇಷವಾದಂತಹ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಮಾಡುವಂತಹ ತಾಯ್ತವನ್ನು ಧರಿಸ್ಕೊಳ್ಳಿ, ಶುಭವಾಗ್ಲಿ ಅಂತ ಹೇಳ್ತಾ, ಮತ್ ಕೆಲವೊಂದು ಇನ್ನೇನ್ ಕೆಲ್ಸಗಳು ಸಿಕ್ಬಿಡತ್ತೆ ಅಂತ ಅಂದ್ಕೊಂಡಿರ್ತೀರಿ, ಅದು ಕೆಲವೊಂದು ಮುಂದಕ್ಕೆ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ. ಅದರಿಂದ ಒಂದ್ ಸ್ವಲ್ಪ ನಿರಾಸೆಗಳು ಆಗ್ತಕ್ಕಂತಹ ತಿಂಗಳಾಗಿರುತ್ತೆ. ಹುಷಾರಾಗಿರಿ ಧನುಸ್ಸು ರಾಶಿಯವರು. ನಿಮ್ಮ ಅತ್ಯಂತ ನಿರೀಕ್ಷಿತ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಜಾಗ್ರತೆಯಾಗಿದ್ದು ಹೇಳುವಂತಹ ಪರಿಹಾರಗಳನ್ನ ನೀಟಾಗಿ ಮಾಡ್ಕೊಳ್ತಾ ನಿಮ್ ಜೀವನನ ಮುಂದುವರ್ಸ್ಕೋತಾ ಹೋಗಿ ಅಂತ ಹೇಳ್ತಾ, ಧನುಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಮಾಡ್ಕೊಡ್ಬೇಕಾಗಿರ್ತಕ್ಕಂತಹ ಪರಿಹಾರನಾದ್ರೂ ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನ ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ. ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕು ಅಂದ್ರೆ ಹಿಂದೆ ಹಸಿರನ್ನ ಉಳಿಸ್ಕೋಬೇಕು. ಹಸಿರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ, ಮತ್ತು ನಿಮ್ಮೆಲ್ಲರ ನೋವು, ಸಂಕಟ, ಸಂಕಷ್ಟಗಳು ಪರಿಹಾರವಾಗಬೇಕಂದ್ರೆ ಸಾಧ್ಯವಾದ ಕಡೆ ಗಿಡಗಳನ್ನ ನೆಟ್ಟು ಪೋಷಣೆ ಮಾಡಿ ಅದು ಬೆಳೆದ ಹಾಗೆ ನಿಮ್ಮ ಸಂಕಷ್ಟಗಳು ನಾಶವಾಗ್ಲಿ ಅಂತ ಹೇಳ್ತಾ, ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಈ ತಿಂಗಳು ಪೂರ್ಥ ನೀವು ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಏಕದಂತ ಸ್ತವರಾಜ ಸ್ತೋತ್ರದ ಪಠಣವನ್ನು ಮಾಡಿ. ಶುಭವಾಗ್ಲಿ, ಮಂಗಳವಾಗ್ಲಿ. ಇದಾಗಿತ್ತು ಧನುಸ್ಸು ರಾಶಿಯವರ ವಿಶೇಷವಾಗಿರತಕ್ಕಂತಹ ಒಂದು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.